ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಹಲಮ್ಯಾ ಕೃಷ್ಣ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಒಂದು ಒಳ್ಳೆ ಹೆಲ್ತ್ ಟಿಪ್ಸ್ ಬಗ್ಗೆ ವಿಡಿಯೋ ಮಾಡೋಣ ಅಂತ ಇದ್ದೀನಿ. ಅದಕ್ಕಿಂತ ಮುಂಚೆ ಒಂದೇ ಒಂದು ಕಿವಿ ಮಾತು ಹೇಳಬೇಕು ಅಂತ ಅಂದ್ಕೊತಾ ಇದ್ದೀನಿ. ಕಿವಿ ಮಾತು ಏನಪ್ಪ ಅಂದರೆ, ಕೆಲವೊಮ್ಮೆ ದೇಹಕ್ಕಾಗಿರೋ ಎಷ್ಟೋ ಗಾಯಗಳು ನಮಗೆ ಗೊತ್ತಿಲ್ಲದೆ, ನಮಗೆ ನೆನಪಿಲ್ದಾಗೆ ಕಣ್ಮರೆಯಾಗಿ ಹೋಗ್ತವೆ. ಆದರೆ ಮನಸ್ಸಿಗಾದ ಗಾಯಗಳು ಯಾವತ್ತೂ ಕಣ್ಮರೆ ಆಗಲ್ಲ. ಅದು ಮನಸ್ಸಿಂದ ಆದಷ್ಟು ಬೇಗನೂ ಹೋಗಲ್ಲ, ಅಥವಾ ಹೋಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ, ಹೋಗಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಹಾಗಾಗಿ ಯಾರ ಮನಸ್ಸಿಗೂ ಯಾವತ್ತೂ ಏನೂ ನೋವು ಮಾಡದೆ, ನಮಗೆ ಕೆಟ್ಟದ್ದು ಬಯಸಿದ್ರು ನಾವು ಅವ್ರಿಗೆ ಒಳ್ಳೆಯದನ್ನೇ ಬಯಸೋಣ. ಓಕೆ, ಆಗಿದ್ದರೆ ಬನ್ನಿ ಇವಾಗ ಹೆಲ್ತ್ ಟಿಪ್ಸ್ ಏನಪ್ಪ ಅಂತ ನೋಡ್ಕೊಂಡು ಬರೋಣ. ಈ ಡ್ರಿಂಕು ನಮ್ಮ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು, ಮತ್ತು ನಮ್ಮ ವೆಯ್ಟ್ ಲಾಸ್ಗೂ ತುಂಬ ಅಂದರೆ ತುಂಬ ಒಳ್ಳೆಯದು, ಮತ್ತು ನಮ್ಮ ಹೇರಿಗೆ, ಸ್ಕಿನ್ನಿಗೆ, ಅದರಲ್ಲೂ ಬೋನ್ಸಿಗೂ ತುಂಬ ಒಳ್ಳೆಯದು ಇದು ಅಗಸೆ ಮಜ್ಜಿಗೆ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಅಗಸೆ ಬೀಜ ತೊಗೊಳ್ಳಿ. ನನ್ನ ಹತ್ರ ಸ್ವಲ್ಪ ಖಾಲಿ ಆಗಿದೆ ಅಗಸೆ ಬೀಜ, ತೊಗೊಬರ್ಬೇಕು. ಇದು ಎಲ್ಲ ದಿನಸಿ ಶಾಪಲ್ಲೂ ಸಿಗುತ್ತೆ, ನಿಮ್ಗೆ ಆ್ಯಕ್ಚುಲಿ ಗೊತ್ತಿರುತ್ತೆ ಅನ್ಕೋತೀನಿ. ಎಲ್ಲ ದಿನಸಿ ಶಾಪಲ್ಲೂ ಸಿಗುತ್ತೆ, ಮತ್ತು ತುಂಬ ಅಂದರೆ ತುಂಬ ಕಡಿಮೆ ರೇಟು ಇದು. ನಿಮಗೆ 20 ರುಪೀಸ್ಗೆಲ್ಲ ಸಿಕ್ಬಿಡುತ್ತೆ. 2 ಸ್ಪೂನ್ ತೊಗೊಳ್ಳಿ ಅಗಸೆ ಬೀಜ, ಮತ್ತು ಸ್ವಲ್ಪ ಜೀರಿಗೆ. ನಾನಿಲ್ಲಿ ಜೀರಿಗೆನ ಅರ್ಧ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ನೀವು ಬೇಕಂತಂದರೆ 1 ಟೇಬಲ್ ಸ್ಪೂನ್ ಬೇಕಾದ್ರೂ ತೊಗೋಬೋದು. ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟೇ ತೊಗೊಂಡಿದ್ದೀನಿ, ಯಾಕೆಂತಂದರೆ ನನಗೆ ಇವಾಗ ಒಬ್ಳಿಗಷ್ಟೇ ಮಾಡ್ತಿರೋದು, ಹಾಗಾಗಿ ಅರ್ಧ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಓಕೆ, ಒಂದು 1/4 ಇಂಚಷ್ಟು ಶುಂಠಿ ತೊಗೊಳ್ಳಿ. 1/4 ಇಂಚು ಶುಂಠಿ. ಇದ್ರ ಜೊತೆಗೆ ಒಂದು ಕಪ್ಪಲ್ಲಿ ಅರ್ಧ ಕಪ್ಪು ಮೊಸರು ತೊಗೊಳ್ಳಿ. ನೀವು ಅರ್ಧ ಕಪ್ ಆದರೂ ತೊಗೋಬೋದು, ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ತೊಗೊಳ್ಳಿ. ನಾನಿಲ್ಲಿ ಅರ್ಧ ಕಪ್ ಮೊಸರು ತೊಗೊತಾ ಇದ್ದೀನಿ. ಅಗಸೆ ಬೀಜ ಬಂದು ನಿಮ್ಮ ಹೇರಿಗಾಗಿರ್ಬೋದು, ಸ್ಕಿನ್ಗಾಗಿರ್ಬೋದು ತುಂಬ ಅಂದರೆ ತುಂಬ ಒಳ್ಳೆಯದು. ಇದರಲ್ಲಿ ಒಮೆಗಾ 3 ಫ್ಯಾಟಿ, ವಿಟಮಿನ್ ಸಿ, ಪ್ರೋಟೀನು ಎಲ್ಲ ಜಾಸ್ತಿ ಇರುತ್ತೆ, ನಾರಿನಾಂಶ ಕೂಡ ಇರುತ್ತೆ. ಹಾಗಾಗಿ ಮಲಬದ್ಧತೆ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಇನ್ನು ಮೊಸರು ಬಂದು ನಮ್ಮ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುತ್ತೆ, ಹಾಗೆ ಜೀರ್ಣಕ್ರಿಯೆ ಶಕ್ತಿನೂ ಜಾಸ್ತಿ ಮಾಡುತ್ತೆ, ಮತ್ತು ನಮ್ಮ ದೇಹಕ್ಕೂ ಕೂಡ ತಂಪು. ಇನ್ನು ಶುಂಠಿ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ, ಡೈಜೆಷನ್ಗೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ ಇದು. ಇನ್ನು ಜೀರಿಗೆ ಬಂದು ನಮ್ಮ ವೆಯ್ಟ್ ಲಾಸ್ಗೂ ಹೆಲ್ಪ್ ಮಾಡುತ್ತೆ, ಮತ್ತು ನಮ್ಮ ಕಿಡ್ನಿ ಸಮಸ್ಯೆ ಏನಾದರೂ ಇದ್ದರೆ ಅದಕ್ಕೂ ತುಂಬ ಹೆಲ್ಪ್ ಆಗುತ್ತೆ, ನಮ್ಮ ಜೀರ್ಣಕ್ರಿಯೆ ಶಕ್ತಿನೂ ಹೆಚ್ಚಿಸುತ್ತೆ. ಇದಿಷ್ಟು ಅಗಸೆ ಮಜ್ಜಿಗೆಗೆ ಬೇಕಾಗಿರೋ ಐಟಮ್ಸ್ಗಳು. ಇನ್ನು ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಒಂದು ಜಾರ್ ತೊಗೊಳ್ಳಿ. ಇವಾಗ ಇದನ್ನು ರುಬ್ಕೊಬೇಕು. ಈಗ ಮೊಸರನ್ನ ನಾನು ಲಾಸ್ಟಲ್ಲಿ ಹಾಕೋತೀನಿ. ಇವಾಗ ಅಗಸೆ ಬೀಜ ಮತ್ತು ಜೀರಿಗೆ ಎರಡೂ ಒಟ್ಟಿಗೆ ರುಬ್ಕೊಳ್ಳಿ. ಇಲ್ಲಾಂತಂದರೆ ನೀವು ಫಸ್ಟಿಗೆ ಅದು ಅಗಸೆ ಬೀಜನ ಮಾತ್ರ ಫೈನ್ ಪೇಸ್ಟ್ ಮಾಡ್ಕೋಬೋದು. ನಾನಿಲ್ಲಿ ಎರಡೂ ಒಟ್ಟಿಗೆ ಹಾಕ್ತಾಯಿದ್ದೀನಿ, ಏಕೆಂದರೆ ಎರಡೂ ಫೈನ್ ಪೇಸ್ಟ್ ಆಗಬೇಕು, ಹಾಗಾಗಿ ಎರಡೂ ಹಾಕ್ತಾಯಿದ್ದೀನಿ. ಎರಡೂ ಹಾಕಿ ಫಸ್ಟಿಗೆ ಸ್ವಲ್ಪ ರುಬ್ಕೊಂಬಿಡೋಣ. ಇದನ್ನು ರುಬ್ಕೊಂಡು, ಇದು ಸ್ವಲ್ಪ ನಾನಿವಾಗ ಇಲ್ಲಿ ತರಿಯಾಗಿ ರುಬ್ಕೊಂಡಿದ್ದೀನಿ, ಏಕೆಂತಂದರೆ ಮೊಸರು ಹಾಕ್ಕೊಂಡು ರುಬ್ಕೋತೀವಲ್ಲ ಆವಾಗ ಸರಿ ಹೋಗುತ್ತೆ ಅಂತ ನಾನು ಸ್ವಲ್ಪ ಇದರಲ್ಲಿ ತರಿಯಾಗಿ ರುಬ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಶುಂಠಿ ಹಾಕ್ಕೊಳ್ಳಿ. ಶುಂಠಿ ಹಾಕ್ಕೊಂಡು ಅದೇನು ಮೊಸರು ಎತ್ತಿಟ್ಕೊಂಡಿದ್ವಲ್ಲ ಆ ಮೊಸರು ಪೂರ್ತಿ ಹಾಕ್ಕೊಳ್ಳಿ. ಮೊಸರು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ 1 ಟೀ ಗ್ಲಾಸಷ್ಟು ಮಾತ್ರ ನೀರು ಸೇರಿಸ್ಕೊಬೇಕು ರುಬ್ಬಕ್ಕೆ. 1 ಟೀ ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ. ಫಸ್ಟ್ ಅದು ಬಟ್ಲಿಗೆಲ್ಲ ಹಾಕ್ಕೊಂಡು ನೀಟಾಗಿ ಮೊಸರೆಲ್ಲ ಹಾಕ್ಕೊಳ್ಳಿ. ಮೊಸರೆಲ್ಲ ಹಾಕ್ಕೊಂಡು ಮಿಕ್ಕಿದ್ದ ನೀರನ್ನು ನೀವು ಹಂಗೆ ಡೈರೆಕ್ಟಾಗಿ ಬೇಕಾದರೆ ಹಾಕ್ಕೋಬೋದು. ನಾನಿಲ್ಲಿ ಡೈರೆಕ್ಟಾಗಿ ಹಾಕಿದ್ದೀನಿ. ಈ ಟೀ ಗ್ಲಾಸಲ್ಲಿ ನೀರು ತೊಗೊಳ್ಳಿ. ಇದನ್ನು ಹಾಕ್ಕೊಂಡು ಇದನ್ನು ಫುಲ್ ಫೈನ್ ಪೇಸ್ಟಾಗಿ ಪೂರ್ತಿ ನೀಟಾಗಿ ರುಬ್ಕೋಬೇಕು. ಇದಿವಾಗ ರುಬ್ಬಿದಾಗಿದೆ. ಇದು ಹೇಗಾಗಿದೆ ನೋಡಿ, ಈ ಥರ ಪೂರ್ತಿ ನೀಟಾಗಿ. ನಾನು ಇನ್ನೂ ಸ್ವಲ್ಪ ರುಬ್ಬಬೇಕಿತ್ತು ಅನಿಸುತ್ತೆ, ಬಟ್ ಓಕೆ ಪರವಾಗಿಲ್ಲ, ಏನಾಗಲ್ಲ. ಓಕೆ, ಇದನ್ನು ಇವಾಗ ಒಂದು ಗ್ಲಾಸಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇದನ್ನು ಬೇಕಿದ್ರೆ ನೀವು ಡೈಲಿ 2 ಟೈಮ್ ತೊಗೊಳ್ಬೋದು, ಅದರಲ್ಲಿ ಏನು ಅಭ್ಯಂತರ ಇಲ್ಲ. ಮಾರ್ನಿಂಗ್ 1 ಟೈಮು ಮತ್ತು ಈವ್ನಿಂಗ್ 1 ಟೈಮ್ ತೊಗೋಬಹುದು. ಇವಾಗ ಇನ್ನೂ ಒಂದು ಗ್ಲಾಸಲ್ಲಿ ನೀರು ತೊಗೊತಾ ಇದ್ದೀನಿ. ಇದು ರುಬ್ಕೊಂಡಿರ್ತೀವಲ್ಲ ಆ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು
ಅಳ್ಳಾಡಿಸ್ಕೊಂಡು ಮತ್ತೆ ಹಾಕ್ಕೊಳ್ಳಿ. ಅದಾದಮೇಲೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ನೀಟಾಗಿ ಇದಕ್ಕೆ ಸ್ವಲ್ಪ ನೀವು ಸಾಲ್ಟ್ ಬೇಕಾದರೆ ಸೇರಿಸ್ಕೊಬಹುದು, ಇಲ್ಲ ಹಾಗೆ ಕುಡಿತೀನಿ ಅಂತಂದರೆ ಕುಡಿಬಹುದು. ನಾನಿಲ್ಲಿ ಒಂದು 1/4 ಟೀ ಸ್ಪೂನಷ್ಟು ನಾನಿಲ್ಲಿ ಸಾಲ್ಟ್ ಹಾಕ್ಕೋತಾ ಇದ್ದೀನಿ. ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀವು ಕುಡಿಬೋದು. ಒಂದು ಸ್ವಲ್ಪ ಇದಕ್ಕೆ ನೀವು ಬೇಕು ಅಂತಂದರೆ ಗಟ್ಟಿ ಆಯಿತು ಅಂತಂದರೂ ಬೇಕಾದ್ರೆ ನೀರು ಹಾಕ್ಕೋಬೋದು. ನಾನಿಲ್ಲಿ ಇಷ್ಟೇ ಸಾಕು ನೀರು ಅಂತ ಅಂದ್ಕೊಂಡ್ರೆ ನಾನೇನು ಇವಾಗ ನೀರೇನು ಹಾಕಿಲ್ಲ. ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಏಕೆಂತಂದರೆ ಇದು ರುಬ್ಬಿರೋದೆಲ್ಲ ಇರುತ್ತಲ್ಲ, ಸೊ ಹಂಗಾಗಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನು ಕುಡಿಬಹುದು. ಇದು ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು. ನಮ್ಮ ಹೇರಿಗೆ, ಸ್ಕಿನ್ನಿಗೆ ಎಲ್ಲದಕ್ಕೂ ತುಂಬ ಒಳ್ಳೆಯದು. ಅದರಲ್ಲೂ ಈ ಬ್ರೆಸ್ಟ್ ಕ್ಯಾನ್ಸರಿಗೂ ತುಂಬ ಒಳ್ಳೆಯದು. ಹಾಗೆ ಇದು ಕಿಡ್ನಿ ಸಮಸ್ಯೆ ಇರೋರಾದರೆ ಇದನ್ನು ತೊಗೋಬೇಡಿ. ಅಕಸ್ಮಾತ್ ಇದನ್ನೇನಾದ್ರು ತೊಗೋತೀವಿ ಅಂತಂದರೆ ವಿತೌಟ್ ವಾಟರ್ ಅಂದರೆ ನೀರು ಇಲ್ದಲೇ ನೀವು ಇದನ್ನು ತೊಗೋಬೇಕಾಗುತ್ತೆ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಆ್ಯಂಡ್ ಥ್ಯಾಂಕ್ ಯು ಆಲ್.